Hello everyone, welcome back to my channel. ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ಕೃಷ್ಣ ಜನ್ಮಾಷ್ಟಮಿ. ನಾನು ನನ್ನ ಮಗಂಗೆ ಕೃಷ್ಣಂದ್ ಡ್ರೆಸ್ ಹಾಕಿ ಅವನದು ಕೆಲವು ಫೋಟೋಸ್ ವಿಡಿಯೋಸ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಹೋದ್ ವರ್ಷನೂ ಮಾಡಿದ್ದೆ. ಹೋದ್ ವರ್ಷ ಅವನು 3 months ಇದ್ದ. ಈ ವರ್ಷ ಸ್ವಲ್ಪ ದೊಡ್ಡವನು, ಹೇಗೆ ಮಾಡಿಸ್ಕೊಂತಾನೋ ಗೊತ್ತಿಲ್ಲ. ಹೋದ್ ವರ್ಷ ತುಂಬಾ ಈಸಿ ಇತ್ತು, ಅವ್ನು ಮಲ್ಗಿರುವಾಗ ಎಲ್ಲ ರೆಡಿ ಮಾಡಿದ್ದೆ, ಫೋಟೋ ತೆಗಿಸ್ದೆ. ಈಗ ಹೇಗೆ ಅಂತ ನನಗೆ ಗೊತ್ತಿಲ್ಲ, ನೋಡ್ಬೇಕು, ನೋಡೋಣ, ನಿಮ್ಗೂ ಗೊತ್ತಾಗತ್ತೆ ಹೇಗೆ ಅವನು ಕೋಆಪರೇಟ್ ಮಾಡ್ತಾನೆ ಅಂತ. ಸೊ ಬನ್ನಿ ಎಲ್ಲ ತೋರಿಸ್ತೀನಿ. ರೆಡಿ ಆಗ್ತೀರಾ ಕೃಷ್ಣನ್ ತರ? ಪಾಪು ರೆಡಿ ಆಗತ್ತಾ? ಕ್ಯಾಮ್ರಾ ರೆಡಿ ಆಗತ್ತಾ ಕೃಷ್ಣನ್ ತರ ಪಾಪು? ಎಸ್. ಹಾಯ್ ಮಾಡು, ಹಾಯ್ ಮಾಡು, ಹಾಯ್. ಒಂದು ಫ್ಲೈಂಗ್ ಕಿಸ್ ಕೊಡು. ಓ, ಕ್ಲಾಪ್ ಕ್ಲಾಪ್ ಮಾಡು, ಕ್ಲಾಪ್ ಮಾಡು, ಕ್ಲಾಪ್ 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 ಕ್ಲಾಪ್. ಬಾಯ್ ಮಾಡು, ಬಾಯ್ ಬಾಯ್ ಮಾಡಲ್ವಾ? ಇಯರ್ಸ್ ಅಲ್ಲಿದೆ, ನಿಂದು ಇಯರ್ಸ್ ಅಲ್ಲಿದೆ, ತೋರ್ಸೋಗ್ಲಿ. ಅಲ್ಲಿದ್ಯಾ? ಬಾ. ಕೃಷ್ಣ ಆಗ್ತೀಯಾ ನೀನು? ನೀನ್ ಕೃಷ್ಣ ಆಗ್ತೀಯಾ ಇವತ್ತು? ಆಗ್ತೀರಾ? ಕೃಷ್ಣ ಆಗ್ತೀರಾ? ಐಸ್ ಬೇಡ, ಐಸ್ ತೋರ್ಸ್ಬೇಡ ಅಂದ್ರೆ ತೋರ್ಸ್ಬೇಡ. ನನ್ನ ಮಗಂಗೆ ಒಂದು ಪ್ಲೇಸಲ್ಲಿ ಕೂರ್ಸೋದೇ ಒಂದು ದೊಡ್ಡ ಟಾಸ್ಕ್ ಆಗಿತ್ತು. ನಾನು ಅವನ್ನ ಡಿಸ್ಟ್ರಾಕ್ಟ್ ಮಾಡಿ ಏನಾದ್ರು ತೋರಿಸ್ಬಿಟ್ಟು ಕೂರ್ಸೋಣ ಅಂತ ಈ ಕೊಳಲೆಲ್ಲ ಓದ್ತಾ ಇದ್ದೆ. ಬಟ್ ಅಂದ್ರೂ ಅವನ್ನ ಒಂದು ಪ್ಲೇಸಲ್ಲಿ ಕೂರ್ಸೋದು ನಾನು ಒಬ್ಳಿಗೆ ಅಂತೂ ತುಂಬಾ ಕಷ್ಟ ಆಯ್ತು. ಕೂರ್ಚೋ, ಸಿಟ್, ಮತ್ತೆ ಸಿಟ್ ಸಿಟ್. ಹಂಗಲ್ಲ ಹಂಗಲ್ಲ. ಅಪ್ಪ ಇದೇನಿದು ಅಮ್ಮ? ಅಯ್ಯೋ ಅಮ್ಮ, ನೋಡಿ ಬನ್ನಿ, ನನ್ ಮೇಕಪ್ ಹಚ್ಕೊಂಡಿರೋದು ನೋಡಿ ಇಲ್ಲಿ ಕೆನ್ನೆಗೆ. ನೀನ್ ಯಾಕ ನನ್ ಮೇಕಪ್ ಹಚ್ಕೊಂಡೆ ಹೋಗಿ? ಓ, ನಿನಗೆ ಯಾರ ನನ್ ಮೇಕಪ್ ಹಚ್ಕೊಂಡವ್ರು? ಇಲ್ಲಿ ನೋಡಿಲಿ ಮಗನ ಏನೇನಿದೆ. ಬಾ ಅಪ್ಪ ಅಮ್ಮ. ಸೊ ಫೈನಲಿ ನಾನು ನಮ್ಮಮ್ಮನ್ನು ಕೂಡ ಹೆಲ್ಪಿಗೆ ಕರೆದೆ. ನನಗೆ ಡೆಫಿನೆಟ್ಲಿ ಗೊತ್ತಿತ್ತು ನಾನು ಒಬ್ಬಳೇ ಅಂತೂ ಇದನ್ನ ಮಾಡೋಕ್ಕಾಗಲ್ಲ ಅಂತ. ಅಂಥದ್ರಲ್ಲೂ ನಾನು ನಮ್ಮಮ್ಮ ತುಂಬ ಡಿಸ್ಕಷನ್ ಮಾಡ್ತಾ ಇದ್ವಿ, ಹೇಗೆ ಸ್ವಲ್ಪ ಈಸಿಯಾಗಿ ಇದನ್ನು ಮಾಡೋದು ಅಂತ. ಯಾಕಂದರೆ ನೋಡ್ಬೋದು ಮಕ್ಕಳು ತುಂಬ ಬೇಗ ಇರಿಟೇಟ್ ಆಗಿಬಿಡ್ತಾರೆ. ಅಂದರೆ ಆ್ಯಂಡ್ ಆಲ್ಸೋ ಮಕ್ಕಳದು ಮೂಡ್ ಹೇಗಿರುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಒನ್ ಪಾಯಿಂಟ್ ಅವ್ರು ತುಂಬ ಚೆನ್ನಾಗಿರ್ತಾರೆ, ಒನ್ ಪಾಯಿಂಟಲ್ಲಿ ಬೇಗ ಅಳ್ತಾರೆ. ಈವನ್ ಇವತ್ತು ಕೂಡ ನಂದು ಅದೇ ಸಿಚುಯೇಷನ್ ಆಗಿದ್ದು. ಸ್ಟಾರ್ಟಿಂಗ್ ಅವನು ಎಷ್ಟು ನಗಾಡ್ಕೊಂಡು ಎಷ್ಟು ಎಂತೂಸಿಯಾಸಮಲ್ಲಿ ಇದ್ದ, ಅಷ್ಟು ಎಂಡಿಂಗಲ್ಲಿ ಆಗಲಿಲ್ಲ. ನೀವು ಮುಂದಕ್ಕೆ ಹೋಗ್ತಾ ಹೋಗ್ತಾ ನೋಡ್ಬೋದು. ಅವನಿಗೆ ಯಾವಾಗ ಕೃಷ್ಣನ ಬಟ್ಟೆ ಎಲ್ಲ ಹಾಕಕ್ಕೆ ಅಂತ ಶುರು ಮಾಡಿದ್ವಿ, ಆಗಲೇ ಅವನಿಗೆ ಕ್ರ್ಯಾಂಕಿ ಶುರು ಆಗ್ಬಿಟ್ಟ. ಅಂದರೆ ಅವನಿಗೂ ಕೂಡ ಅದೆಲ್ಲ ಚುಚ್ಚುತ್ತೆ ಅಲ್ಲ, ಬಟ್ಟೆ ಎಲ್ಲ ಚುಚ್ಚೋದು, ಇದು ಎಲ್ಲ ಸ್ವಲ್ಪ ಅವ್ನಿಗೆ ಇರಿಟೇಟ್ ಆಗ್ತಾ ಇತ್ತು. ನಾನು ಎಷ್ಟೇ ಡಿಸ್ಟ್ರಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಆಗ್ತಾ ಇಲ್ಲ. ನಿಮಗೆ ಅದು ಕೂಡ ಕಾಣಿಸುತ್ತೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ನೋಡಿ. ಸ್ಟ್ಯಾಂಡ್ ಅಪ್ ಪಾಪು, ಸ್ಟ್ಯಾಂಡ್ ಅಪ್. ಅವನಿಗೆ ಈಗ ನಾವು ಕೈ ಬಂದಿ ಬರುತ್ತಲ್ಲ, ಅದನ್ನ ಟೈ ಮಾಡಕ್ ಶುರು ಮಾಡಿದ್ವಿ ಅಷ್ಟೇ. ಇದು ಅವನಿಗೆ ಟಚ್ ಆಗಿದ್ದೇ ಅಲ್ಲ, ಅವನು ಫುಲ್ ಕಾನ್ಸಂಟ್ರೇಷನ್ ಅದಕ್ಕೆ ಹೋಗ್ಬಿಡ್ತು. ಹೇಗಾದರೂ ಮಾಡಿ ಅದನ್ನ ಕಿತ್ಕೊಬೇಕು ಅನ್ನೋದೇ ಒಂದು ಮೋಟೋ ಆಯಿತು. ಈ ಪಾಯಿಂಟಿಂದ ಎಲ್ಲ ಕೂಡ ಫುಲ್ ಕಷ್ಟ ಆಗ್ತಾ ಹೋಯಿತು. ಅವ್ನು ಒಂದ್ಸತಿ ಹಾಕಿದ್ದನ್ನು ಕಿತ್ಕೊಂಡ, ನಾವು ಮತ್ತೆ ಹಾಕಕ್ಕೆ ಟ್ರೈ ಮಾಡಿದ್ವಿ, ಫುಲ್ ಅಳಕ್ಕೆ ಶುರು ಮಾಡ್ದ. ಏನಂದರೆ ಅವನಿಗೆ ಜಸ್ಟ್ ಅದು ಏನು ಬೇಡ ಇತ್ತು. ಅವನಿಗೆ ಜಸ್ಟ್ ಈ ಔಟ್ಫಿಟ್ ಇತ್ತಲ್ಲ, ಬರೀ ಧೋತಿ ಆ್ಯಂಡ್ ಅವನಿಗೆ ಹಾಗೆ ಇದು ಮಾಡಿದಿದ್ರೆ ಅವ್ನು ಆರಾಮಾಗಿರ್ತಿದ್ದ ಅನಿಸುತ್ತೆ. ನಾವು ಯಾವಾಗ ಅವನಿಗೆ ಬೇರೆ ಆರ್ನಮೆಂಟ್ಸ್ ಎಲ್ಲ ಹಾಕೋಕ್ಕೆ ಟ್ರೈ ಮಾಡಿದ್ವೋ ಆಗ ಅವನಿಗೆ ತುಂಬ ಇರಿಟೇಟ್ ಆಯಿತು. ಟು ಬಿ ಫ್ರ್ಯಾಂಕ್, ಹೋಲ್ ಟೈಮ್ ತುಂಬ ಹತ್ತಿದ್ದಾನೆ. ನಿಮ್ಮ ವಿಡಿಯೋದಲ್ಲೂ ಕಾಣಿಸುತ್ತೆ, ಅವನು ನಗಾಡಿರೋದೇ ತುಂಬ ಕಮ್ಮಿ, ಫುಲ್ ಇದರಲ್ಲೆಲ್ಲ ಹತ್ತಿದ್ದಾನೆ. ನಂಗೆ ಆ್ಯಕ್ಚುಲಿ ಲಾಸ್ಟ್ ಇಯರ್ ಕೃಷ್ಣ ಜನ್ಮಾಷ್ಟಮಿ ಟೈಮಲ್ಲಿ ಗೊತ್ತೇ ಆಗಲಿಲ್ಲ, ನಾನು ಒಬ್ಬಳೇ ಇದ್ದೆ ಟು ಬಿ ಫ್ರ್ಯಾಂಕ್. ಆಗ ತುಂಬ ಬೇಗ ಮಾಡಿಬಿಟ್ಟಿದ್ದೆ. ಅವ್ನು ಮಲಗಿರುವಾಗ ಸ್ವಲ್ಪ ರೆಡಿ ಮಾಡಿಕೊಂಡೆ, ಎದ್ದ ತಕ್ಷಣ ಬಟ್ಟೆ ಹಾಕಿದೆ, ಫೋಟೋಶೂಟ್ ಆಗೋಯ್ತು. ಲೈಕ್ ತುಂಬ ಬೇಗ, ಹಾಫ್ ಆನ್ ಅವರ್ ಒಳಗೆಲ್ಲ ಆಗೋಯ್ತು. ಈಗ ನನಗೆ ತುಂಬ ಅಂದರೆ ತುಂಬ ಕಷ್ಟ ಆಯಿತು. ಮಕ್ಕಳು ಅಳೋದನ್ನು ಕೂಡ ನಮಗೆ ನೋಡೋಕ್ಕಾಗಲ್ಲ. ನಾವು ಮುಂದಕ್ಕೆ ಇದೆಲ್ಲ ಮೆಮೊರೀಸ್ ಅಲ್ಲ, ಬೈತಾರೆ. ಅಂದರೆ ನನ್ನ ಹಸ್ಬೆಂಡ್ ಕೂಡ ಬೈತಾಯಿದ್ರು, ಏನಕ್ಕೆ ಇಷ್ಟೊಂದು ಮಕ್ಕಳಿಗೆ ತೊಂದರೆ ಕೊಟ್ಬಿಟ್ಟು ಏನಕ್ಕೆ ಅಂತ. ಬಟ್ ಮುಂದಕ್ಕೆ ಅವ್ರಿಗೂ ಖುಷಿ ಆಗುತ್ತೆ, ನಮಗೂ ಖುಷಿ ಆಗುತ್ತೆ, ಇದೆಲ್ಲ ಮೆಮರೀಸ್. ಹಾಗಾಗಿ ಇದನ್ನೆಲ್ಲ ಮಾಡ್ತಾ ಇದ್ದೀನಿ. ಮಗನೇ ಇಲ್ಲಿ ನಿಂತ್ಕೊ, ಇಲ್ಲಿ ಅಮ್ಮಂದು
ಮೊನ್ನೆ ಅಮ್ಮ ಇಲ್ಲಿ ಏನ್ ಹಾಕೊಂಡಿದ್ದಾಳ ನೋಡಿಲಿ, ನೋಡಿಲಿ ಅಮ್ಮನ್ ನೋಡಿಲಿ, ಅಮ್ಮನ್ ನೋಡು. ಈ ತಡೀರಿ ಅಮ್ಮ ಒಂದ್ ನಿಮಿಷ. ಅಮ್ಮ ಇಲ್ಲಾಂದ್ರೆ ಗೊತ್ತಾಗಲ್ಲ, ತಡೀರಿ. ಅಮ್ಮ ಎಲ್ಲ ಹಾಕೊಂಡಿದ್ದಾಳೆ? ಬೇದ್ವಾ ಆಕನಿಗೆ ಕೃಷ್ಣ ಬೇದ್ವಾ? ಆಕೆ ಬೇದ. ಬೆಳ್ಳಿ ಬಟನ್ ಎಲ್ಲಿ ನಿಂದು? ಸ್ಟ್ಯಾಂಡ್ ಅಪ್. ಮಾತಾ ಇಲ್ಲ ಪಾಪು ಮಗನ. ಇಲ್ಲಿ ದ ವೀಲ್ಸ್ ಆನ್ ದ ಬೇಸ್ಕೂ ರೌಂಡ್ ರೌಂಡ್ ಅಂಡ್ ರೌಂಡ್ ಹೋಗೋಣ, ರೌಂಡ್ ಅಂಡ್ ರೌಂಡ್ ಹೋಗೋಣ. ದ ವೀಲ್ಸ್ ಆನ್ ದ ಬೇಸ್ಕೂ. ಇದನ್ ತುಂಬಾ ಮೇಲ್ ಕಟ್ಟಿದ್ದೀರಾ, ನಾನು ಹೇಳ್ದೆ. ಹಲೋ ತಡಿದಂತ ಹೇಳ್ತೀನಿ, ನೀನ್ ಹೇಳು. ಅಮ್ಮ ಅಮ್ಮನು ಅಮ್ಮಮ್ಮ. ಅಷ್ಟು ಜೋರಾಗಿ ಆಗೋಯ್ತಲ್ಲ, ಸಣ್ಣ ಪಾಪುದು ಅದು. ಅಪ್ಪ ರೌಂಡ್ ಅಂಡ್ ರೌಂಡ್ ಹೋಗೋಣ ಬನ್ನಿ. ಕಾರ್ಕಿ ತಗೊಳ್ಳಿ. ತಡಿ ಅಮ್ಮ, ಅದು ಎಕ್ಸ್ಟ್ರಾ ದಾರ ಕಟ್ಬೇಕು ನೋಡ್ಕೊಂಡು. ಬರುತ್ತಲ್ಲ ಅತ್ತಂದಿದ್ರೆ ಅವನಿಗೆ ಇಷ್ಟ ಹಿಂಸೆ ಆಗ್ತದೆ. ಕೃಷ್ಣ ಇದೇನಿದು ಮಗನೇ? ಇದೇನ್ ಗೊತ್ತಾ? ಪಿಕಾಕ್ ಇದೆಯಲ್ಲ, ಪಿಕಾಕ್ ಇಂದು ಮಗನೇ ಇದು ನೋಡು. ಪಿಕಾಕ್. ಪಿಕಾಕ್ ಮಗನೇ, ನಿಂಗೆ ಗೊತ್ತಾ ಅದೇನು ಅಂತ? ಟೋಪಿನೇ ಹಾಕಿಸ್ಕ. ಅಲ್ಲಿ ನೋಡ್ಕೊ ಹೆಂಗ್ ಕಾಣಿಸ್ತಿದ್ಯಾ ಅಲ್ಲಿ. ಅಲ್ಲಿ ಕ್ಯಾಮ್ರಾ ಹತ್ರ ನೋಡು, ಕನ್ನಡಿ ಹತ್ರ ನೋಡ್ಕೋಬ. ನೋಡ್ಕೊ ಹೆಂಗ್ ಕಾಣಿಸ್ತಿದ್ಯಾ. ಕ್ಯಾಮ್ರಾ ಹಾಯ್ ಹೇಳು, ಕ್ಯಾಮ್ರಾಗೆ ಹಾಯ್ ಹೇಳಪ್ಪ ಕ್ಯಾಮ್ರಾ. ಇದು ಹೆಂಗ್ ಗೊತ್ತಾ? ಓಪನ್ ಮಾಡ್ತೀನಿ ತಡಿ. ನಮ್ಮನೆ ಕೃಷ್ಣ ಅಳ್ತಾ ಇದೆ. ನಿಮ್ ಮನೇಲೂ ಕೃಷ್ಣ ಅಳುತ್ತಾ? ಕೃಷ್ಣ ಅಳುತ್ತಾ? ಕೃಷ್ಣ ಅಳುತ್ತಾ? ಅಲ್ಲ ಅಮ್ಮ ಓಪನ್ ಮಾಡಿದ್ರು. ಕೊಡಿಲಿ, ಅದ್ ಕೊಡಿಲಿ, ಅದ್ ಕೊಡಿಲಿ. ನೋಡು ಮಗನೇ, ಇಲ್ಲಿ ನೋಡಿಲಿ. ಅದ್ ಬಿಡು, ಇತ್ತಗೋಯ್ತು. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ರ್ಯಾಂಕಿ ಆಗಿದ್ದಾನೆ, ಎಷ್ಟು ಅಳ್ತಾ ಇದ್ದಾನೆ ಅಂತ. ಸೊ ನಾನು ಮೊದಲೇನು ಅಂದ್ಕೊಂಡಿದ್ದೆ ಅಂದರೆ ಅವನಿಗೆ ಹಣೆಗಿಡೋದು ತುಂಬ ಕಷ್ಟ ಆಗುತ್ತೆ, ಬಿಕಾಸ್ ಅವನೊಂದು ಪ್ಲೇಸಲ್ಲಿ ಕೂರಲ್ಲ ಹಾಗಾಗಿ ಅಂತ. ಬಟ್ ಆ್ಯಕ್ಚುಲಿ ಅವನಿಗೆ ಅದೇ ಈಸಿ ಆಯಿತು. ಅದು ಅವನಿಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ. ಹಣೆಗಿಡ್ಬೇಕಾದ್ರೆ ಮಾತ್ರ ತುಂಬ ಸೈಲೆಂಟಾಗಿ ಅದನ್ನು ತುಂಬ ಕಾನ್ಸಂಟ್ರೇಟ್ ಮಾಡಿಕೊಂಡು ಕೂತಿದ್ದ. ಬಟ್ ಬೇರೆ ಟೈಮಲ್ಲೆಲ್ಲ ತುಂಬ ಅತ್ತ. ಹೇಗೆ ಅವನ್ನ ಸಮಾಧಾನ ಮಾಡೋದು ಅಂತಲೂ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಹಾಗೆ ಸ್ವಲ್ಪ ಡಿಸ್ಟ್ರ್ಯಾಕ್ಟ್ ಮಾಡಿಕೊಂಡು ಅವನ್ನ ಹೇಗೋ ರೆಡಿ ಮಾಡಿದ್ವಿ. ಸೊ ಹೇಗೋ ಮಾಡಿಸ್ಕೊತಿದ್ದಾನಲ್ಲ ಅಂತ ನನಗೂ ಸ್ವಲ್ಪ ಖುಷಿ ಆಯಿತು, ಇನ್ನೇನು ಸರಿ ಹೋದಾ ಅಂತ. ಬಟ್ ಇದನ್ನು ಸ್ಟಾಪ್ ಮಾಡಿದ ತಕ್ಷಣ ಮತ್ತೆ ಅದೇ ಫುಲ್ ಅಳಕ್ ಶುರು ಮಾಡ್ದ. ವರ್ಷ ಆಯ್ತು ಕರೆಕ್ಟ್. ಇಲ್ಲಿಗೆ ಇದೇ ಈಸಿ, ನಾನು ಇದೇ ಕಷ್ಟ ಅನ್ಕೊಂಡಿದ್ದೆ. ಇಲ್ಲಿಗೆ ಅಯ್ಯೋ 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 ಅಯ್ಯೋ. ಮಗನೇ ನೋಡ್ಕೊ ಮಗನೇ, ಅಷ್ಟು ಕ್ಯೂಟ್ ಆಗಿ ಹೋಗ್ ನೋಡು ಪಾಪು. ಅಲ್ಲಿ ಅಮ್ಮಮ್ಮ ನೋಡಲ್ಲ. ಅಮ್ಮಮ್ಮ ಏನಿದು? ಏನು ಟ್ರಯಾಂಗಲ್ ಮಾಡಿ ನೋಡಿಲಿ ನೋಡ್ಕೋ. ಅಲ್ಲಿ ನೋಡು. ಅಪ್ಪ ರೌಂಡ್ ಹೋಗೋಣ ಬನ್ನಿ. ರೌಂಡ್ ಅಂಡ್ ರೌಂಡ್. ನಮ್ಮನೆ ಕೃಷ್ಣ ಅಳುತ್ತಾ ಅಯ್ಯೋ ಕಣ್ಣೀರ್ ಬರೋ ತರ ಆಯ್ತು. ಇದು ಎಲ್ಲಾ ಪಾಪು ಹೋಗೋಣ ಬೇಡವಾ ಇದು? ಬೇಡ ಬಿಡು, ತೆಗಿತೀನಿ ಬಿಡು. ಬೇಡ ತೆಗಿತೀನಿ. ನೋಡ್ಕೊಂಡು
ಕೊಡತ್ರಿ ಚಾಕ್ಲೇಟ್ ಚಾಕ್ಲೇಟ್ ಆಯ್ತು. ಸೊ ನೋಡಿದ್ರಲ್ಲ ಎಷ್ಟು ಅತ್ತ ಅಂತ. ನಾನು ಇದ್ರ ಪ್ರೀವಿಯಸ್ ಕ್ಲಿಪ್ಪಿಂಗ್ ಹಾಕಿದ್ದೆ ಅವನಿಗೆ ಎಷ್ಟು ಅತ್ತ ಅಂತ ತೋರ್ಸೋಕ್ಕೆ. ಸೊ ಈಗ ಸ್ವಲ್ಪ ಬೆಟರ್ ಆದ. ಹೊರಗೆ ಕರ್ಕೊಬಂದ ತಕ್ಷಣ ಎನಿವೇಸ್ ಮಕ್ಳಿಗೆ ಹೊರಗಂದ್ರೆ ಇಷ್ಟ ಅಲ್ಲ, ಸೊ ಸ್ವಲ್ಪ ಫೋಟೋಶೂಟ್ ಮಾಡಿಸ್ತಾ ಇದ್ವಿ. ಬಟ್ ಅದರಲ್ಲೂ ಯಾವಾಗ ಅವನಿಗೆ ರಿಯಲೈಸ್ ಆಗೋದು ಎಲ್ಲ ಹಾಕ್ಕೊಂಡಿದ್ದೀನಿ ಅಂತ ಮತ್ತೆ ಅಳಕ್ಕೆ ಶುರು ಮಾಡ್ತಾ ಮತ್ತೆ ಕೀಳಕ್ಕೆ ಶುರು ಮಾಡ್ತಿದ್ದ. ಸೊ ಪ್ರತಿ 5 ಮಿನಿಟ್ಸ್ಗೂ ಅವ್ನಿಗೆ ಏನಾರೋ ಹೊಸದು ಕೊಡಬೇಕಿತ್ತು. ಈಗ ಹೇಗೋ ನಾವು ಮಡಿಕೆ ಕೊಟ್ಟಿದ್ದೀವಿ, ಆ ಮಡಿಕೆಯಲ್ಲಿ ಆಟ ಆಡ್ತಾ ಇದ್ದ. ಏನೋ ಇದು ಮಾಡೋಕ್ಕೆ ನಮ್ಮಮ್ಮ ಸ್ವಲ್ಪ ನವಿಲ್ಗರಿನ ಹಾಕೋಣ ಅಂತ ಹೋದರು. ಅದು ಹಾಕೋಕ್ಕೆ ಅಂತ ಹೋದ ತಕ್ಷಣ ಅವನಿಗೆ ಮತ್ತೆ ರಿಯಲೈಸ್ ಆಗೋಯ್ತು ಇನ್ನ ಇದೆ ನನ್ನ ಇದರಲ್ಲಿ ಅಂತ. ಸೊ ಆಗ ಮತ್ತೆ ಅಳಕ್ಕೆ ಶುರು ಮಾಡ್ದ. ಸೊ ಫೋಟೋಸಲ್ಲೂ ಕೂಡ ಒಂದು ನಗೋ ಮುಖ ತುಂಬ ಕಮ್ಮಿ ಇರೋದು, ಎಲ್ಲದರಲ್ಲೂ ಮುನಿಸ್ಕೊಂಡಿದ್ದಾನೆ. ಸೊ ಹಾಗೇನೆ ಫೋಟೋಸ್ ತೆಗ್ದಿದ್ದೀವಿ. ಬಿಕಾಸ್ ಮೇ ಬಿ ಇದೇ ಮುಂದಕ್ಕೆ ನಮಗೆ ಮೆಮರೀಸ್ ಆಗಿ ಇರ್ಬೋದಲ್ಲ. ಅಂದರೆ ಅವನಿಗೆ ಹೇಳ್ಬೋದು ದೊಡ್ಡವನಾದ್ಮೇಲೆ, ನೀನು ಫಸ್ಟ್ ಇಯರಲ್ಲಿ ನೀನು 1 ಇಯರ್ ಇದ್ದಾಗ ನಾವು ನಿಂಗೆ ಕೃಷ್ಣ ಜನ್ಮಾಷ್ಟಮಿ ಮಾಡಿದಾಗ ಬರೀ ಅಳ್ತಿದ್ದೆ ಅಂತ. ಸೊ ಹಾಗಾಗಿ ಅದೇ ಮೆಮರೀಸ್ ಇರಲಿ ಅಂತ ನಾವು ಹಾಗೆ ಫೋಟೋಶೂಟ್ ಮಾಡಿದ್ದೀವಿ. ಮಗನ ಹಿಂಗೆ ಬಾಯಲ್ಲಿ ಇಟ್ಕೊ, ಬಾಯಲ್ಲಿ ಇಟ್ಕೊ, ಬಾಯಲ್ಲಿ ಇಟ್ಕೊ. ನಮ್ಮ ಕೃಷ್ಣಂಗೆ ಇವತ್ತು ಮೂಡೇ ಇಲ್ವಲ್ಲ. ಬಾಯಲ್ಲಿ ಇಟ್ಕೊ. ಬನ್ನಿ ಕೃಷ್ಣ, ಬನ್ನಿ ಗಾರ್ಡನಲ್ಲಿ ಬಿಡಿ. ಎಲ್ಲಿದೆ? ಅಲ್ಲಿ ನೋಡಿ, ಅಲ್ಲಿ ಅಲ್ಲಿ ಪುಚ್ಚ ಪುಚ್ಚ ಕೃಷ್ಣ ಬಂತು. ಅರ್ಜುನ್ ಟೇಕ್ ಫೋಟೋಸ್ನು. ಬೇಗ ಬನ್ನಿ, ಈಗ ಅವನು ಸುಮ್ಮನೆ ಇದ್ದಾನೆ, ಫೋಟೋ ತೆಗಿಬೇಕು. ಈ ಕಡೆಯಿಂದನೇ ತೆಗಿಬೇಕು ನೀವು. ವಾವ್, ಮನೆಯಲ್ಲಿ ಹುಳ ಇದೆಯಂತೆ ಮಗನೇ. ಇಲ್ಲಿತ್ತಲ್ಲ, ಕರೆಕ್ಟ್ ಮಗನು, ಇಲ್ಲಿತ್ತು. ಅವನಿಗೆ ಗಾರ್ಡನ್ ಫೇವ್ರೆಟ್ ಪ್ಲೇಸ್. ಯಾವಾಗಲೂ ಗಾರ್ಡನಿಗೆ ಬರ್ತಾ ಇರ್ತಾನೆ ಆಟ ಆಡೋಕ್ಕೆ. ಸೊ ಇಲ್ಲಿ ಬಂದಾಗ ಸ್ವಲ್ಪ ಬೆಟರ್ ಫೀಲ್ ಮಾಡ್ತಾನೆ ಅಂತ ಗೊತ್ತಿತ್ತು, ಹಾಗಾಗಿ ಇಲ್ಲಿಗೆ ಕರ್ಕೊಬಂದ್ವಿ. ಆಲ್ಸೋ ಗಾರ್ಡನಲ್ಲೇ ಫೋಟೋಸ್ ಸ್ವಲ್ಪ ಚೆನ್ನಾಗಿ ಬರೋದಲ್ವ, ಕೃಷ್ಣಂದು ಸ್ವಲ್ಪ ನ್ಯಾಚುರಲ್ ಆಗಿ ಬರೋದಲ್ವ ಅಂತ ಬಂದ್ವಿ. ಇಲ್ಲೂ ಕೂಡ ಹಾಗೇನೆ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದ, ಸ್ವಲ್ಪ ಡಿಸ್ಟ್ರಾಕ್ಟ್ ಆಗ್ತಿದ್ದ, ಮತ್ತೆ ಅಳಕ್ಕೆ ಶುರು ಮಾಡ್ತಿದ್ದ. ಹೇಗೋ ಹೀಗೆ ಫೋಟೋಶೂಟ್ನ ಮುಗಿಸಿದ್ವಿ. ಅಲ್ಲಿದೆ ಹುಳ, ಕರೆಕ್ಟ್ ಮಗನೇ. ಅಪ್ಪಂಗೆ ಎಲ್ಲಿದೆ ಹುಳ ತೋರ್ಸು. ಎಲ್ಲಿದೆ ಹುಳ ತೋರ್ಸು ಮಗ, ನನಗೆ ಹುಳ ಎಲ್ಲಿದೆ ತೋರ್ಸು. ತುಂಬಾ ಹತ್ರ. ಕೃಷ್ಣ, ಪುಚ್ಚು ಪುಚ್ಚು ಕೃಷ್ಣ, ಹೆಜ್ಜೆ ಇಕ್ಕೊಂಡು ಬಂಚು ಕೃಷ್ಣ, ನಮ್ಮನೆ ಕೃಷ್ಣ ಇದು ನಂದು. ಸೊ ಈಗ ನನ್ನ ಮಗನ ಫೋಟೋಶೂಟ್ ಎಲ್ಲ ಮುಗೀತು. ನಿಮಗೆಲ್ಲ ಆಲ್ರೆಡಿ ಗೊತ್ತಿರೋ ಹಾಗೆ, ಅಂದರೆ ಪ್ರೀವಿಯಸ್ ವ್ಲಾಗ್ಸಲ್ಲೆಲ್ಲ ನೋಡಿರೋ ಹಾಗೇನೆ ನಮ್ಮ ಅಣ್ಣನ ಮಗಳು ಕೂಡ ಇದ್ದಾಳೆ. ಜಸ್ಟ್ 2 months ಡಿಫ್ರೆನ್ಸ್ ಇವನಿಗೂ ಕೂಡ ಆ್ಯಂಡ್ ಅವಳಿಗೂ. ಸೊ ಅವಳಿಗೂ ರಾಧೆ ಔಟ್ಫಿಟ್ ಹಾಕಿ ಇಬ್ರದ್ದು ಒಟ್ಟಿಗೆ ಫೋಟೋಶೂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ನನಗೆ ಇವಂದೇ ನೋಡ್ಬಿಟ್ಟು ಅವಳದು ಹೇಗಪ್ಪ ಅನ್ನಂಗಾಯಿತು. ಸೊ ಈಗ ನಾವು ಅಲ್ಲಿಗೆ ಹೊರಟಿರೋದು, ನಮ್ಮ ಅಣ್ಣನ ಮನೆಗೆ ಹೊರಟಿದ್ದೀವಿ. ಅಲ್ಲಿ ಅವಳಿಗೂ ಕೂಡ ರೆಡಿ ಮಾಡಿ ಫೋಟೋಸ್ ತೆಗಿಯೋಣ ಅಂತ. ಈಗ ನೀವು ಇದ್ರಲ್ಲಿ ನೋಡ್ಬೋದು, ಅವನಿಗೆ ಯಾವಾಗ ಆ ಆಕ್ಸೆಸರೀಸ್ ಎಲ್ಲ ತೆಗ್ದಿದ್ದೀವೋ ಅವ್ನು ನಾರ್ಮಲ್ ಆಗಿದ್ದಾನೆ. ಆಲ್ಸೋ ಕಾರ್ ರೈಡ್ ಕರ್ಕೊಂಡು ಹೋಗ್ತೀವಲ್ಲ, ರೌಂಡ್ ಆ್ಯಂಡ್ ರೌಂಡ್ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿರೋದಕ್ಕೂ ಒಂದು ಸ್ವಲ್ಪ ಖುಷಿಯಾಗಿದ್ದಾನೆ. ಈಗ ನಾವು ಅಣ್ಣನ ಮನೆಗೆ ಹೊರಟಿದ್ದೀವಿ. ಇಲ್ಲಿಗೆ ಬಂದ ತಕ್ಷಣ ನೋಡಿ, ಅವನಿಗೆ ತುಂಬ ಟಾಯ್ಸ್ ಇದೆ. ನಮ್ಮ ಅಣ್ಣನ ಮಗ ಇದ್ದಾನೆ, ಅವನ ಹತ್ರನೂ ತುಂಬ ಕಾರ್ ಕಲೆಕ್ಷನ್ಸ್ ಇದೆ. ಇನ್ನೇನು ಗಂಡು ಮಕ್ಳಿಗೆ ಅದೇ ಇಷ್ಟ ಅಲ್ವಾ, ಕಾರ್ ಇಷ್ಟ. ಸೊ ಇಲ್ಲಿಗೆ ಬಂದ ತಕ್ಷಣ ಕಾರ್ ಮೇಲೆ ಕೂರಿಸು ಅಂತ ಕಾರ್ ಮೇಲೆ ಕೂತ್ಕೊಂಡು ಅಲ್ಲಿ ಅತ್ತೆ ಇಲ್ವೇನೋ ಅನ್ನೋ ಥರ ಇದ್ದ. ನನಗೆ ಶಾಕ್ ಆಯಿತು, ಇಷ್ಟು ಆರಾಮಾಗಿದ್ದಾನಲ್ಲ ಅಂತ. ಸೊ ಈಗ ನೋಡ್ಬೋದು, ಇದು ನಮ್ಮ ಮನೆ ರಾಧೆ. ಇವಳಿಗೂ ಕೂಡ ನಾವು ಬಂದು ರೆಡಿ ಮಾಡಿ ಆಮೇಲೆ ಇಬ್ರದ್ದು ಸ್ವಲ್ಪ ಫೋಟೋಶೂಟ್ ತೆಗಿಯೋಣ ಅಂತ ಫೋಟೋಸ್ ತೆಗ್ಸಿದ್ದೀವಿ. ನೋಡಿ, ನಮ್ಮ ಕ್ಯೂಟ್ ರಾಧಾ ಕೂಡ ರೆಡಿ ಆಗಿದ್ದಾಳೆ, ಕೃಷ್ಣ ಕೂಡ ಇದ್ದಾರೆ. ಸೊ ನಿಮಗೆ ಹೇಗೆ ಅನ್ನಿಸ್ತು ನಮ್ಮ ಮನೆ ಕ್ಯೂಟ್ ಪುಟ್ಟು ಪುಟ್ಟು ರಾಧಾ ಕೃಷ್ಣ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಇನ್ನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ.
ಈ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ. ನಾನಿನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.